ಈ ಮಳೆ ವೆದರ್ಗೆ, ಈ ಚಳಿಗೆ ಒಂದು ಆರೋಗ್ಯಕರವಾದ ಸೂಪ್ ಮತ್ತು ಕಡಲೆಕಾಳಿಗೆ ಮನೆಯಲ್ಲೇ ಇರೋವಂಥ ಎಲ್ಲ ಫ್ರೂಟ್ಸ್ನ ಹಾಕಿ ಒಂದು ಟೇಸ್ಟಿ ಚಾಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ನಾನು ಒಂದೂವರೆ ಕಪ್ನಷ್ಟು ಕಡಲೆಕಾಳನ್ನ ಚೆನ್ನಾಗಿ ವಾಶ್ ಮಾಡಿ ನೆನೆಯೋಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಆಲ್ಮೋಸ್ಟು 7 to 8 hours ತೊಗೊಳುತ್ತೆ ನೆನೆಯೋಕ್ಕೆ. ಚೆನ್ನಾಗಿ ನೆನೆಸ್ಕೋಬೇಕು ಕಡಲೆಕಾಳನ್ನ. ನಂತರ ನೋಡಿ, ಈಗ ಚೆನ್ನಾಗಿ ನೆಂದಿದೆ. ಇದನ್ನೊಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಕಡಲೆಕಾಳು ಯಾವ ಪ್ರಮಾಣ ಬೇಕು, ಸೂಪ್ ಯಾವ ಪ್ರಮಾಣ ಬೇಕು ಅದನ್ನು ನೋಡಿಕೊಂಡು ಕಡಲೆಕಾಳು ನೆನೆ ಹಾಕ್ಕೊಳ್ಳಿ. ಇಲ್ಲಿ ನಾನು 1-1.5 ಕಪ್ನಷ್ಟು ಕಡಲೆಕಾಳಿಗೆ 4 ಕಪ್ನಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಚಾಟ್ ಯಾವ ಪ್ರಮಾಣದಲ್ಲಿ ಬೇಕು, ಸೂಪ್ ಯಾವ ಪ್ರಮಾಣದಲ್ಲಿ ಬೇಕು ಅದನ್ನು ನೋಡಿಕೊಂಡು ಕಡಲೆಕಾಳು ನೆನೆ ಹಾಕಿ. ನಂತರ ಇಲ್ಲಿ ಇದಕ್ಕೆ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು. 4 ಹಸಿಮೆಣ್ಸಿನ್ಕಾಯಿ, 1-1.5 ಇಂಚಿನಷ್ಟು ಶುಂಠಿ, ಒಂದು ಅರ್ಧ ಬಿಡಿಸಿರೋ ಅಂಥ ಬೆಳ್ಳುಳ್ಳಿ, ಸ್ವಲ್ಪ ನೀರನ್ನ ಸೇರಿಸಿ ಈಗ ಒಂದು ಪೇಸ್ಟ್ ಮಾಡಿ ಈ ಕಡಲೆಕಾಳೊಂದಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ 1 ಟೊಮೆಟೊನ ಈ ರೀತಿ ದೊಡ್ಡ ಗಾತ್ರಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕಲ್ಲುಪ್ಪು, ಒಂದು ಅರ್ಧ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟು, ಒಂದು 1/4 ಸ್ಪೂನಷ್ಟು ಜೀರಿಗೆ, ಒಂದು 1/4 ಸ್ಪೂನಷ್ಟು ಹಿಂಗನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಒಂದು 1/4 ಸ್ಪೂನಷ್ಟು ಪೆಪ್ಪರ್ ಪೌಡರು, ಒಂದು 1/4 ಸ್ಪೂನಷ್ಟು ಜೀರಿಗೆ ಪೌಡ್ರು, 1 ಸ್ಪೂನಷ್ಟು ಧನಿಯಾ, ಒಂದು 1/4 ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ. ನಂತರ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು 3-4 ಪ್ರೆಷರ್ ಕೂಗಿಸ್ಕೋಬೇಕು. ಯಾಕೆಂದರೆ ಕಡಲೆಕಾಳು ಚೆನ್ನಾಗಿ ಬೇಯಬೇಕು ಆ ಮಸಾಲೆಗಳೊಂದಿಗೆ. ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ರೆಸಿಪಿ ನೋಟಿಫಿಕೇಷನ್ ನಿಮಗೆ ಮಿಸ್ ಆಗದೆ ತಲುಪುತ್ತೆ. ಈಗ ನೋಡಿ, ಪ್ರೆಷರ್ ಕೂಗಿ ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಆ ಸಿಪ್ಪೆನ ತೆಗಿತಾ ಇದ್ದೀನಿ. ಕಡಲೆಕಾಳು ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಈ ಹದಕ್ಕಿರಲಿ, ತುಂಬ ಚೆನ್ನಾಗಿರುತ್ತೆ ಈ ಸೂಪು. ಖಂಡಿತ ಈ ರೆಸಿಪಿ ಟ್ರೈ ಮಾಡಿ. ಇಲ್ಲಿ ಸ್ವಲ್ಪ ಉಪ್ಪು ಸಪ್ಪೆ ಅನ್ನಿಸ್ತು, ಉಪ್ಪನ್ನ ಸೇರಿಸಿ ನಾನಿಲ್ಲಿ ಒಂದು ಅರ್ಧ ನಿಂಬೆಹಣ್ಣಿನ ಜ್ಯೂಸನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಆಮ್ಚೂರ್ ಪೌಡ್ರ್ ಇದ್ದರೆ ಒಂದು ಅರ್ಧ ಸ್ಪೂನ್ ಕುಕ್ಕರಲ್ಲಿ ಹಾಕಿ ಕೂಗಿಸ್ಕೋಬೋದು ಮಸಾಲೆಗಳೊಂದಿಗೆ. ಮೇಲೆ ಈಗ ಒಂದು ಕುದಿ ಬರೆಸಿ ಮೇಲೆ ಒಂದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಈಗ ಕಡಲೆಕಾಳನ್ನೆಲ್ಲ ಈಗ ಒಂದು ಪಾತ್ರೆಗೆ ತೆಗೆದುಬಿಡಬೇಕು. ಅದರಿಂದನೇ ಒಂದು ಚಾಟ್ ಮಾಡೋದಲ್ವ, ಅದಕ್ಕೋಸ್ಕರ. ಈಗ ಆ ಸೂಪ್ ಸ್ವಲ್ಪ ಬೆಣ್ಣೆ ಹಾಕಿ ಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಾಟ್ ಮಸಾಲನ ಹಾಕಿ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಖಾರವಾಗಿ ಕುಡಿಯೋಕ್ಕೆ. ಕಡಲೆಕಾಳು ಫ್ಲೇವರು, ಹಾಕಿರೋ ಮಸಾಲ ನೀವು ಇಮ್ಯಾಜಿನ್ನೂ ಮಾಡೋಕ್ಕಾಗಲ್ಲ, ಅಷ್ಟು ಅದ್ಭುತವಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ಒಂದು ಸಲ. ಈಗ ಈ ಕಡಲೆಕಾಳು ಒಳಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸಣ್ಣಗೆ ಹೆಚ್ಚಿರೋ ಅಂಥ ಈರುಳ್ಳಿ, 1 ಟೊಮೆಟೊ. ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನಾನಿಲ್ಲಿ ತೋತಾಪುರಿ ಮಾವಿನಕಾಯಿನ ತೊಗೊಳ್ತಾ ಇದ್ದೀನಿ. ಇಲ್ಲಿ ಒಂದು 1/4 ಭಾಗದಷ್ಟು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಸೀಡ್ಲೆಸ್ಸು ಸೀಬೆಹಣ್ಣು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಎನಿ ಫ್ರೂಟ್ ಆ್ಯಡ್ ಮಾಡ್ಕೋಬೋದು. ಗ್ರೇಪ್ಸ್ ಹಾಕ್ಕೋಬೋದು, ದಾಳಿಂಬೆ ಹಣ್ಣು ಹಾಕ್ಕೋಬೋದು, ಪೈನಾಪಲ್ ಹಾಕ್ಕೋಬೋದು. ಈ ರೀತಿ ಏನು ಆಪಲ್ ಇದ್ದರೆ ಆಪಲ್ ಹಾಕ್ಕೋಬೋದು, ಎನಿ ಫ್ರೂಟ್ಸ್ ಹಾಕ್ಕೋಬೋದು. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ, ಒಂದು 1/4 ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟು, ಮೇಲೆ ಒಂದು 1/4 ಭಾಗದಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಮೇಲೆ 1 ಸ್ಪೂನು ಹನಿನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು, ಹುಳಿ, ಖಾರ ಎಲ್ಲ ಮಸಾಲೆ ಚಾಟಲ್ಲಿ ಸಿಗಲಿ ಅಂದ್ಬಿಟ್ಟು. ನೀವು ಬೇಡ ಅಂದರೆ ಹನಿನ ಸ್ಕಿಪ್ ಮಾಡ್ಬೋದು. ತುಂಬ ರುಚಿಕರವಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಒಂದು ಹೆಲ್ತಿ ಫ್ರೂಟ್ಸ್ನೆಲ್ಲ ಹಾಕಿರೋದ್ರಿಂದ ಹೆಲ್ತಿ ಚಾಟ್ ರೆಡಿ ಆಯಿತು. ಅದು ತಿಂತಾಯಿದ್ರೆ, ಆ ಬಾಯಿಗೆ ಸಿಗ್ತಾಯಿದ್ರೆ ಮಾವಿನಕಾಯಿ ಎಲ್ಲ. ಖಂಡಿತ ಈ ರೆಸಿಪಿ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.